ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ನಾವಿವತ್ತು ಮಾಡ್ತಾ ಇದ್ದೀವಿ ರವೆ ರೊಟ್ಟಿ. ಏನೇನು ಬೇಕು ಅಂತ ನೋಡೋಣ. ಕ್ಯಾರೆಟು, ಸೌತೆಕಾಯಿ, ಸಬ್ಬಾಕಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ ಇಷ್ಟನ್ನು ನಾನು ರವೆ ಜೊತೆಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಈರುಳ್ಳಿ ಹಾಕಿದೆ, ಕ್ಯಾರೆಟ್ ಹಾಕಿದೆ, ಸೌತೆಕಾಯಿ ಹಾಕಿದ್ದೀನಿ, ಸಬ್ಬಾಕಿ ಸೊಪ್ಪು ಒಂಚೂರು ಟೇಸ್ಟಿಗೆ ಹಾಕಿದ್ದೀನಿ. ಬೇಕಾದ್ರೆ ಸಬ್ಬಾಕಿ ಸೊಪ್ಪನ್ನೇ ನಾವು ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ಒಗ್ಗರಣೆ ಕೊಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ. ಸೊ ಇದಕ್ಕೆ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ತೆಳ್ಳುಗೆ ಕಲಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿಗೆ ಚಪಾತಿ ಹಿಟ್ಟು ಕಲಿಸ್ತಾರಲ್ಲ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಡ, ತೆಳ್ಳಗೆ ಮೀಡಿಯಮಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡು ಇಟ್ಕೊಳ್ಳಿ. ನಾನೀಗ ಹಂಚ ಮೇಲೆ ಸಣ್ಣ ಸಣ್ಣದಾಗಿ ರೊಟ್ಟಿ ಹಾಕ್ಕೊಂಡು ಬರ್ತಿದ್ದೀನಿ. ಸೊ ಇದು ತುಂಬ ಹೆಲ್ದಿ. ನಾವು ಎಲ್ಲ ವೆಜಿಟೇಬಲ್ಸ್ ಆಗಲಿ, ಕ್ಯಾರೆಟು ಇದನ್ನು ನಾವು ಬೇಕಾದ್ರೆ ಸೊಪ್ಪಲ್ಲೇ ಮಾಡ್ಬೋದು, ಬರೀ ಸೊಪ್ಪುಗಳು ಹಾಕಿನೇ ಮಾಡ್ಬೋದು. ಮಕ್ಳಿಗೆ ತುಂಬ ಒಳ್ಳೆಯದು ಇದು. ಸೊ ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದ್ರ ಜೊತೆಗೆ ನಾನು ಕೆಂಪು ಚಟ್ನಿ ಮಾಡಿದ್ದೀನಿ. ಯಾರಿಗಾದರೂ ಕೆಂಪು ಚಟ್ನಿದು ರೆಸಿಪಿ ಬೇಕಂದರೆ ಪ್ಲೀಸ್ ಡೂ ಕಮೆಂಟ್. ವಾವ್, ಸೊ ರೊಟ್ಟಿ ರೆಡಿ. ಎಲ್ಲರೂ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನನ್ನನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಯಾವ್ಯಾವ ಥರ ಅಡುಗೆಗಳು ಬೇಕು ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.